ಒಂದು ಒಳ್ಳೆ ಪರ್ಸನ್ನು, ಒಂದು ಒಳ್ಳೆ ಟೆಕ್ನಿಷಿಯನ್ ಮತ್ತು ಒಂದು ಒಳ್ಳೆ ಆರ್ಟಿಸ್ಟು, ಪ್ರೊಡ್ಯೂಸರು ಎಲ್ಲ. ದಿಲೀಪ್ ಅವರು ಸಡನ್ನಾಗಿ ಇಲ್ಲ ಅಂದಾಗ ಆ್ಯಕ್ಚುಲಿ ನಂಬೋಕ್ಕಾಗಿಲ್ಲ, ನಿಜವೂ ನಂಬೋಕ್ಕಾಗಿಲ್ಲ. ಬೆಳಗ್ಗೆ ನನ್ನ ತಮ್ಮ ಇಷ್ಟು ಸಂಪಾದನೆ ಮಾಡಿದಾನೆ ನಾನಂತೂ ಗೊತ್ತಿರಲಿಲ್ಲ. ಎಲ್ಲರೂ ಅವ್ನ ಪ್ರೀತಿ ಪಾತ್ರರಾಗಿದ್ದೀರಾ. ಎಲ್ಲರೂ ಬಂದು ಅವನಿಗೆ ಹಾರೈಸಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಕ್ರಿಮೇಷನ್ ಬಂದು ನಮ್ಮ ಫಾರ್ಮ್ ಹೌಸಲ್ಲಿ ಆಗ್ತಾ ಇದೆ, ರಾಜಶ್ರೀ ಫಾರ್ಮ್ಸ್ ಅಂತ, ಗುನ್ನೂರು ಅಂತ, ರಾಮನಗರ ಕನಕಪುರ ಮಧ್ಯದಲ್ಲಿ ಬರುತ್ತೆ ಅದು ರೋಡಲ್ಲಿ. ಗುನ್ನೂರು ರಾಜಶ್ರೀ ಫಾರ್ಮ್ಸ್ ಅಂತ, ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ದಿಲೀಪ್. ನನ್ನ ತಮ್ಮ ಇಷ್ಟು ಗೊತ್ತಾಗ್ತಾ ಇಲ್ಲ, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಬಿಕಾಸ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನುಷ್ಯ. ನಾನು ದಿಲೀಪ್ ನಮ್ಮದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೆಲಿ ಬಂದವರು. ದಿಲೀಪ್ ಕೂಡ ಥಿಯೇಟ್ರಲ್ಲಿದ್ದ, ನಾನು ಕೂಡ ಒಂದು ಥಿಯೇಟ್ರಲ್ಲಿ ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ತಂಡದಲ್ಲಿ ದಿಲೀಪ್ ಅವರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರೇ. ಇನ್ನು ಚಿಕ್ಕ ವಯಸ್ಸು 48 ಇಯರ್ಸ್, 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಸೊ ಅವರ ಇಡೀ ಫ್ಯಾಮಿಲಿಗೆ ಮತ್ತು ಅವರ ಫ್ರೆಂಡ್ಸು ಮತ್ತು ಅವ್ರನ್ನ ಇಷ್ಟಪಡೋರಿಗೆಲ್ಲರಿಗೂ ಈ ಒಂದು ನಷ್ಟನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳಿದ್ರು. ಎಸ್ಪೆಷಲಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಜೊತೇಲಿ ಬಂದವರು ನಾವೆಲ್ಲ ಸಡನ್ನಾಗಿ ಹಿಂಗಾದಾಗೇನೋ ಏನು ಹೇಳಬೇಕು ಗೊತ್ತಾಗಲ್ಲ. ಜೊತೆಲಿ ನಮಗೆ ಒಂದು ಶಾಕಲ್ಲಿ ಇರುತ್ತೆ ಅಷ್ಟೇ. ಅವ್ರ ಆತ್ಮಶಾಂತಿ. ಸ್ನೇಹಿತರೆ, ಜೀವ ಅನ್ನೋದು ನೀರಿನ ಮೇಲಿನ ಗುಳ್ಳೆಯಂತೆ ಅಂತ ಹೇಳೋದು ನಿಜವಾಗ್ಲೂ ಸತ್ಯ. ಹಿಂದೆ ಹೃದಯಾಘಾತ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ 70 ವರ್ಷ 80 ವರ್ಷ ಆಗಿದೆ, ವಯಸ್ಸಾಗಿದೆ, ಹೃದಯಾಘಾತ ಆಯ್ತಂತೆ ಅಂತ ಹೇಳಿ. ಆದರೆ ಈಗ ಹದಿಹರೆಯದವರಲ್ಲಿ 40ರಿಂದ 45, 45ರಿಂದ 50ರೊಳಗಡೆ ಇರುವ ಯುವಕರಲ್ಲಿ ಹೆಚ್ಚಿನ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದವರಲ್ಲೇ ಅತಿ ಹೆಚ್ಚಾಗಿ ನಾವು ಹೃದಯಾಘಾತವನ್ನು ಕಾಣ್ತಾ ಇದ್ದೇವೆ. ನರಳೋದೇ ಇಲ್ಲ, 1 ಗಂಟೆ ಅಥವಾ 1 ದಿನ ಅಥವಾ ಅರ್ಧ ದಿನದಲ್ಲಿ ಪಟ್ಟನಂಗೆ ಹೋಗ್ತಾ ಇದ್ದಾರೆ. ಜೀವ ಅನ್ನೋದು ಅಷ್ಟು ಸುಲಭವಾಗಿ ಹಾರ್ತಾ ಇದೆ. ಇದಕ್ಕೆ ಕಾರಣ ಏನು ಗೊತ್ತಿಲ್ಲ. ಕಲಿಯುಗನ ದೇವರು ಮುನಿಸಿಕೊಂಡಿದ್ದಾರಾ ಅಥವಾ ಏನಿದು ಅಂತ ಹೇಳಿ, ಅಥವಾ ಕಲಿಯುಗದ ಅಂತ್ಯನ ಅಂತೇಳಿ ಒಂದೊಂದು ಸಲ ನಮಗೆ ಪ್ರಶ್ನೆ ಬರುತ್ತೆ. ಅದೇ ಥರ ಘಟನೆ ಇವತ್ತು ನಡೀತು ಫ್ರೆಂಡ್ಸ್. ನಟ, ನಿರ್ಮಾಪಕ, ನಿರ್ದೇಶಕ ದಿಲೀಪ್ ರಾಜ್ ಇನ್ನಿಲ್ಲ ಅಂತ ಕೇಳಿ ಇಡೀ ನಮ್ಮ ಕನ್ನಡ ಚಿತ್ರರಂಗ, ಕರ್ನಾಟಕದ ಎಲ್ಲ ಕಲಾ ಅಭಿಮಾನಿಗಳು ಅಥವಾ ದಿಲೀಪ್ ಅವರ ಅಭಿಮಾನಿಗಳು, ಅವರ ಒಂದು ಕಲೆಯನ್ನು ನೋಡಿದಂಥವರು ಎಲ್ಲರೂ ಸಹ ಬಹಳ ಮೌನವಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾರಲ್ಲೂ ಯಾವುದೇ ಮಾತಿಲ್ಲ, ಯಾರಲ್ಲೂ ಯಾವುದೇ ಉತ್ಸಾಹ ಇಲ್ಲ. ಎಲ್ಲರ ಬಾಯಲ್ಲೂ ಒಂದೇ ಪ್ರಶ್ನೆ, ಇಷ್ಟು ಒಳ್ಳೆಯ ವ್ಯಕ್ತಿ ಯಾಕೆ ಹೋದರು? ಜೀವನದುದ್ದಕ್ಕೂ ತಮ್ಮ ಶಿಸ್ತನ್ನು ಕಾಪಾಡಿಕೊಂಡು ಬಂದಂಥವರು, ಆರೋಗ್ಯನ ಕಾಪಾಡಿಕೊಂಡು ಬಂದಂಥವರು, ಯಾವುದೇ ದುಶ್ಚಟಗಳೇ ಇಲ್ಲದಂತಹವರು ಯಾಕೆ ಹೋದರು ಅಂತ ಹೇಳಿ. ವಿಧಿ ನಿಯಮನ, ವಿಧಿಗೆ ಇವರೇ ಕಾಣಿಸ್ಬೇಕಿತ್ತ ಅಂಥೇಳಿ ತುಂಬ ಬೇಜಾರಾಗತ್ತೆ. ಸ್ನೇಹಿತರೆ, ಇವತ್ತು ಬೆಳಗಿನ ಜಾವ 5:15 ಹೃದಯಾಘಾತದಿಂದ ನಿಧನ ಹೊಂದಿದ ದಿಲೀಪ್ ರಾಜ್ ಅವರ ಅಂತಿಮ ಸಂಸ್ಕಾರವನ್ನು ಅವರದೇ ಆದ ಫಾರ್ಮ್ ಹೌಸಲ್ಲಿ ಇಂದು ಸಂಜೆ ನಡೀತಾ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಕಾರ್ಯಗಳು ನಡೆದು ಈಗ ದಿಲೀಪ್ ಅವರ ಪಾರ್ಥಿವ ಶರೀರವನ್ನು ಅವರ ಫಾರ್ಮ್ ಹೌಸ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಶರಣರ ಗುಣವನ್ನು ಮರಣದಲ್ಲಿ ನೋಡು ಅಂತ ಹೇಳಿ ದಿಲೀಪ್ ರಾಜ್ ಅವರ ಪ್ರತಿಯೊಬ್ಬರೂ ಸಹ ಅವರ ಒಂದು ವ್ಯಕ್ತಿತ್ವವನ್ನು ಹೊಗಳ್ತಾ ಇರೋದು ನೋಡಿದ್ರೆ, ಅವರ ವ್ಯಕ್ತಿತ್ವ ಎಷ್ಟು ಮಹಾನ್ ವ್ಯಕ್ತಿತ್ವ ಆಗಿರ್ಬೋದು, ಎಷ್ಟು ಒಳ್ಳೆಯ ಸ್ನೇಹ ಗಳಿಸಿರ್ಬೋದು ಅಂಥೇಳಿ ನಮಗೆ ಒಂದು ಖುಷಿ ಆಗುತ್ತೆ. ಪ್ರತಿಯೊಬ್ಬರ ಬಾಯಲ್ಲೂ ಸಹ ಯಾವುದೇ ಒಂದು ಮೈನಸ್ ಪಾಯಿಂಟ್ ಇಲ್ಲ, ಒಂದು ಬ್ಯಾಡ್ ಮಾತಿಲ್ಲ. ಎಲ್ಲರೂ ಸಹ ಅವರು ಒಳ್ಳೆಯವರು ಅಂತಲೇ ಹೇಳ್ತಾ ಇರೋದು. ಇಂತಹ ದಿಲೀಪ್ ರಾಜ್ ಯಾರು, ಚಿತ್ರರಂಗಕ್ಕೆ ಹೇಗೆ ಬಂದರು, ಇವರ ಒಂದು ಜೀವನದ ತಿರುವುಗಳೇನು, ಇವರು ಯಾವ ಹಂತದಲ್ಲಿ ಚಿತ್ರರಂಗವನ್ನು ಪ್ರವೇಶಿಸಿದ್ರು, ಎಲ್ಲವನ್ನು ಒಂದು ಸಣ್ಣ ಕಿರು ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ಈ ದಿಲೀಪ್ ರಾಜ್ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಸಕ್ರಿಯವಾಗಿರುವ ನಟ. ಇವರು 1978 ಸೆಪ್ಟೆಂಬರ್ 2ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಕಾಲೇಜು ದಿನಗಳಲ್ಲಿಯೇ ನೃತ್ಯ ನಿರ್ದೇಶನದಲ್ಲಿ ಮುಂಚೂಣಿಯಲ್ಲಿದ್ದ ಇವರು
ಮುಂದೆ ನಟರಂಗ ಮತ್ತು ದೃಷ್ಟಿ ನಾಟಕ ತಂಡಗಳನ್ನು ಸೇರಿದರು. ಕಿರುತೆರೆ ನಟಿ ನಂದಿತಾ ಅವರ ಪರಿಚಯದ ಮೂಲಕ ಕಂಬದ ಮನೆ ಅನ್ನುವ ಧಾರಾವಾಹಿಯಲ್ಲಿ ಮೊದಲು ನಟಿಸುವ ಅವಕಾಶವನ್ನು ಪಡೆದರು. ನಟ ದಿಲೀಪ್ ರಾಜ್ 2015ರಲ್ಲಿ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿದರು. 2007ರಲ್ಲಿ ಮಿಲನ ಚಿತ್ರದ ಖಳನಾಯಕ ಪಾತ್ರದಲ್ಲಿ ಮಿಂಚಿದರು. ನಂತರ 7 o'clock, ಕ್ಷಣ ಕ್ಷಣ ಚಿತ್ರಗಳಲ್ಲಿ ನಟಿಸಿದರು. ರಥಸಪ್ತಮಿ ಧಾರಾವಾಹಿಯ ಮೂಲಕ ಇವರು ಮತ್ತೆ ಕಿರುತೆರೆಗೆ ಮರಳಿದರು. ತಮ್ಮ ಶಾಲೆಯ ಗೆಳತಿ ಶ್ರೀವಿದ್ಯಾರವರನ್ನು ಪ್ರೀತಿಸಿ ಮದುವೆಯಾದ ಇವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ದೂರದರ್ಶನದ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಅವುಗಳಲ್ಲಿ ಜನನಿ, ಅರ್ಧಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಮಾಳೇಬಿಲ್ಲು, ಪ್ರೀತಿಗಾಗಿ ಮತ್ತು ಸತ್ಯ ಘಟನೆಯನ್ನು ಆಧರಿಸಿದ ರಥಸಪ್ತಮಿ ಇವರ ಅತ್ಯಂತ ಯಶಸ್ವಿ ಧಾರಾವಾಹಿಗಳು. ಇವರು ಡಬ್ಬಿಂಗ್ ಕಲಾವಿದರಾಗಿಯೂ ಸಹ ಇವರು ಕೆಲಸ ಮಾಡಿದ್ದಾರೆ. ಇವರು ನಟಿಸಿದ ಚಲನಚಿತ್ರಗಳು ಗೆಳೆಯ, ನನ್ನ ಪ್ರೀತಿ ಮಾಡ್ತೀಯಾ, 7 o'clock, ಮಿಲನ, ನೀನೇ ನೀನೇ, ನಿನಗಾಗಿ ಕಾದಿರುವೆ, ಲವ್ ಗುರು, ಕಿಲಾಡಿ ಕೃಷ್ಣ, ಗಾನ ಬಜಾನ, ಸುಗ್ರೀವ, ಪೊಲೀಸ್ ಕ್ವಾರ್ಟರ್ಸ್, ಐ ಆಮ್ ಸಾರಿ, ಮತ್ತೆ ಪ್ರೀತಿಸೋಣ ಬನ್ನಿ, ಪಂಚಾಮೃತ. ಮೋಸ, ಲಕ್ಷ್ಮಿ, ಭೈರವಿ, ಕ್ರೇಜಿ ಸ್ಟಾರ್, ನನ್ನ ಲೈಫಲ್ಲಿ, ಮರ್ಯಾದೆ, ಮಿಂಚಾಗಿ ನೀನು ಬರಲು, ಯೂಟರ್ನ್, ಜಾವಾ, ಅಂಬಿ ನಿಂಗೆ ವಯಸ್ಸಾಯ್ತಲ್ಲೋ, ಕಿಸ್ಮತ್, ನೀನು ಕರೆ ಮಾಡಿದ ಚಂದಾದಾರರು ಮುಂತಾದ ಅನೇಕ 24-25 ಸಿನಿಮಾಗಳಲ್ಲಿ ನಟಿಸಿ ಇವರು ಅತ್ಯಂತ ಯಶಸ್ವಿ ಕಲಾವಿದ ಅಂತೇಳಿ ಪ್ರೂವ್ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ನಿರ್ಮಾಪಕ, ನಿರ್ದೇಶಕರಾಗಿಯೂ ಸಹ ಅತ್ಯಂತ ಹೆಚ್ಚಿನ ಒಂದು ಯಶಸ್ವಿ ವ್ಯಕ್ತಿಯಾಗಿ ಹೊರಬಂದಿದ್ದಾರೆ. ಹಿಟ್ಲರ್ ಕಲ್ಯಾಣ ಇವರ ಸ್ವಂತ ಬ್ಯಾನರಲ್ಲಿ ಮೂಡಿಬಂದಂತಹ ಧಾರಾವಾಹಿ, ಅದರಲ್ಲಿ ಇವರೇ ಹಿಟ್ಲರ್ ಆಗಿ ಅಭಿನಯಿಸಿದ್ದಾರೆ. ಇಂತಹ ಅದ್ಭುತ ಕಲಾವಿದ, ಮೇರು ನಟ, ಚಟುವಟಿಕೆ, ಉತ್ಸಾಹದ ಚಿಲುಮೆ ಅಂತೇಳಿ ಹೆಸರು ಪಡೆದಂಥವರು, ಯಾವುದೇ ದುಶ್ಚಟಗಳಿಲ್ಲದ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಈ ದಿನ ಇಲ್ಲ. ಅವರು ಈ ದಿನ ಪಂಚಭೂತಗಳಲ್ಲಿ ಲೀನ ಆಗ್ತಾರೆ, ಇನ್ಯಾವತ್ತೂ ಅವ್ರು ಕಾಣಿಸಲ್ಲ ಅಂತೇಳಿ ಅನ್ನಿಸ್ದಾಗ ಹೇಗಾಗ್ಬೋದು ಹೇಳಿ ಸ್ನೇಹಿತರೆ. ಅವರ ಮಡದಿ ಶ್ರೀವಿದ್ಯಾರನ್ನಂತೂ ಹಿಡಿಲಿಕ್ಕೆ ಆಗ್ತಾಯಿಲ್ಲ. ಅಷ್ಟೂ ಸಹ ಅವರು ತನ್ನ ಗಂಡನನ್ನು ಕಳ್ಕೊಂಡು ಒಂದು ರೀತಿ ಮಾನಸಿಕವಾಗಿ ಅವರು ರೋದನೆ ಪಡ್ತಾ ಇದ್ದಾರೆ. ನನ್ನ ಗಂಡ ಸತ್ತಿಲ್ಲ, ಬದುಕಿದ್ದಾರೆ, ಅವ್ರನ್ನೆಲ್ಲೂ ತೊಗೊಂಡೋಗಬೇಡಿ, ಅವ್ರು ನನಗೆ ಬೇಕು ಅಂತೇಳಿ ಅವರು ಕರುಳು ಹಿಂಡೋ ರೀತಿ ಅಳ್ತಾ ಇದ್ದರೆ ನಮ್ಮ ಕರುಳು ಸಹ ಹಿಂಡಿದಷ್ಟೇ ಚುರ್ರನ್ನತ್ತೆ ಸ್ನೇಹಿತರೆ. ಈ ದಿನ ಸಂಜೆ ಅವರದೇ ಆದ ತೋಟದಲ್ಲಿ, ಅವರದೇ ಆದ ಒಂದು ಫಾರ್ಮ್ ಹೌಸಲ್ಲಿ ಇವತ್ತು ಅವರು ಮಣ್ಣಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಪಂಚಭೂತಗಳಲ್ಲಿ ಲೀನ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ದೇವರಲ್ಲಿ ಐಕ್ಯ ಆಗ್ತಾ ಇದ್ದಾರೆ, ಶಿವನಲ್ಲಿ ಐಕ್ಯ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಅವರ ಫ್ಯಾಮಿಲಿಯ ಮೂಲಗಳಿಂದ ತಿಳಿದು ಬಂದಂಥ ಪ್ರಕಾರ ಅವರಿಗೆ ನಿನ್ನೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ಕೊಳ್ತಂತೆ. ಆದರೆ ಅವರಿಗೆ ಭಯ ಇಲ್ಲ. ಏನಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಸುಸ್ತು, ಎದೆನೋವು ಕಾಣಿಸ್ಕೊಳ್ತಂತೆ. ಹಾಗೆ ಏನು ಮಾಡಿದ್ದಾರೆ, ತಕ್ಷಣ ಆಸ್ಪತ್ರೆಗೆ ಹೋಗೋದು ಬಿಟ್ಟು ನಾಳೆಗೆ ಅಪಾಯಿಂಟ್ಮೆಂಟ್, ಅಂದರೆ ಇವತ್ತಿಗೆ ಅಪಾಯಿಂಟ್ಮೆಂಟ್ ಬರ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 8:00 ಅವರು ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ಅಷ್ಟರೊಳಗಡೆ ಅವರು ತಮ್ಮ ಜೀವವನ್ನು ಬಿಟ್ಟಿದ್ದಾರೆ. ಸ್ನೇಹಿತರೆ, ಇದು ಸಹ ಒಂದು ಸಣ್ಣ ತಪ್ಪು ಅಂತ ಅನ್ನಿಸ್ಬೋದು, ಅಥವಾ ಏನೋ ಒಂದು ನೆಗ್ಲೆಕ್ಟ್ ಅನ್ಬೋದು, ಅಥವಾ ನನಗೇನೂ ಆಗಲ್ಲ ನಾಳೆ ಹೋಗೋಣ ಅನಿಸಿರ್ಬೋದು. ಆದರೆ ಅಷ್ಟರೊಳಗೆ ಹೋಗಿದೆ. ನಿನ್ನೆ ಅವ್ರಿಗೆ ಏನು ಸ್ವಲ್ಪ ಏರುಪೇರು ಕಾಣಿಸ್ಕೊಳ್ತು, ತಕ್ಷಣ ಆಸ್ಪತ್ರೆಗೆ ಹೋಗಿದ್ರೆ ಬಹುಶಃ ಡಾಕ್ಟ್ರ್ ಅವ್ರನ್ನ ಬದುಕಿಸ್ತಾ ಇದ್ರೇನೋ, ಏನಾಗಿದೆ ಅಂತೇಳಿ ಕಂಡಿಡ್ತಾ ಇದ್ರೇನೋ ಅಂತ ಅನಿಸುತ್ತೆ. ಇದೊಂದು ವಿಚಾರದಲ್ಲಿ ನನಗೆ ಬಹಳ ಬೇಸರ ಆಯಿತು. ದಿಲೀಪ್ ರಾಜ್ ಮತ್ತು ಅವರ ಪತ್ನಿ ವಿದ್ಯಾ ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರಾ ಅನ್ನಿಸ್ತಾ ಇದೆ. ಪಾಪ ಅವರಿಗೂ ಗೊತ್ತಿಲ್ಲ, ಇಷ್ಟು ದೊಡ್ಡದಾಗಿ ಜೀವ ಹೋಗೋಷ್ಟಾಗಿದೆ ಅಂತ ಗೊತ್ತಿರಲ್ಲ. ಸ್ವಲ್ಪ ಸುಸ್ತು, ಎದೆನೋವು ಅಂದಾಗ ಇವತ್ತಿನ ದಿನ, ಅಂದರೆ ನಿನ್ನೆ ಅವರು ಯೋಚನೆ ಮಾಡಿದ್ದಾರೆ, ನಾಳೆ ಇಡೀ ಫುಲ್ಲು ಬಾಡಿ ನಾವು ಚೆಕಪ್ ಮಾಡಿಸೋಣ ಅಂತೇಳಿ ಅಪಾಯಿಂಟ್ಮೆಂಟ್ ಸಹ ತೊಗೊಂಡಿದ್ದಾರೆ. ಈ ವಿಧಿಯನ್ನು ಕ್ರೂರಿ ಅನ್ನಬೇಕೋ ಅಥವಾ ಅವರ ಆಯಸ್ಸು ಅಲ್ಲಿಗೆ ತೀರ್ತು ಹಾಗಾಗಿ ಅವರು ನೆಗ್ಲೆಕ್ಟ್ ಮಾಡಿದ್ರು ಅಂದ್ಕೊಳ್ಬೇಕೋ ಖಂಡಿತ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಬೆಳಗಾಗುವುದರೊಳಗಾಗಿ ಅವರ ಜೀವನೇ ತಗೊಂಡು ಹೋಗಿದೆ. ಎಷ್ಟು ಒಂದು
ಬೇಜಾರಾಗತ್ತೆ ಅಲ್ವಾ. ಈಗ ನಾವು ಹೇಳ್ತೀವಿ ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು. ಅಷ್ಟೆಲ್ಲ ಗೊತ್ತಾಗಿದ್ರೆ ಮನುಷ್ಯನ ಸಾವೇ ಬರ್ತಾ ಇರಲಿಲ್ವೇನೋ. ಅವರಿಗೆ ನಾಳೆ ಬೆಳಗ್ಗೆ ಒಳ್ಳೆ ಡಾಕ್ಟ್ರ್ ಹತ್ರನೇ ಇಡೀ ಫುಲ್ ಬಾಡಿ ಚೆಕಪ್ ಮಾಡಿಸೋಣ ಅಂಥೇಳಿ ಅವರು ಇವತ್ತಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ. ಆದರೆ ಬೆಳಗಾಗೋದ್ರೊಳಗಾಗಿಲ್ಲ. ಎಷ್ಟು ಬೇಜಾರಾಗತ್ತೆ ಅಲ್ವಾ ಸ್ನೇಹಿತರೆ. ಇಂತಹ ಅದ್ಭುತ ಕಲಾವಿದ ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲೇ ಹುಟ್ಟಿ ಬರಲಿ, ಈ ಕನ್ನಡ ನಾಡಲ್ಲೇ ಹುಟ್ಟಿ ಬರಲಿ ಅಂತೇಳಿ ಬೇಡ್ಕೊಳ್ತಾ, ಅವರ ಮಡದಿ ಮಕ್ಕಳು ಹಾಗೂ ತಂದೆ ತಾಯಿ ಅತ್ತೆ ಮಾವ ಎಲ್ಲರಿಗೂ ಸಹ, ಸಹೋದರ ಸಹೋದರಿಯರೆಲ್ಲರಿಗೂ ಸಹ ದುಃಖ ಭರಿಸುವ ಶಕ್ತಿ ಆ ಭಗವಂತ ಕರುಣಿಸಲಿ. ದಿಲೀಪ್ ರಾಜ್ ಸರ್ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರ ಮುಂದಿನ ಜನ್ಮದಲ್ಲಾದರೂ ಅವರು ಪೂರ್ಣ ಆಯಸ್ಸನ್ನು ಪಡೀಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸೋಣ. ಆದರೆ ಅವರ ಮಡದಿ ಶ್ರೀವಿದ್ಯಾರವರ ದುಃಖವಂತೂ ನೋಡಲಿಕ್ಕೆ ಆಗ್ತಾಯಿಲ್ಲ. ಅಷ್ಟು ಅವರು ಸಂಕಟ ಪಡ್ತಾ ಇದ್ದಾರೆ. ಅವ್ರಿಗೆ ಯಾಕೆಂದರೆ ಗಂಡನೇ ಪ್ರಪಂಚ ಆಗಿತ್ತು, ಪ್ರೀತಿಸಿ ಮದುವೆ ಆಗಿದ್ದರು. ಇದೇ ವರ್ಷ ಅವ್ರದ್ದು 25ನೇ ವರ್ಷದ ವಾರ್ಷಿಕೋತ್ಸವ ಇತ್ತು, ವಿವಾಹ ವಾರ್ಷಿಕೋತ್ಸವ ಇತ್ತು. ಎಷ್ಟು ಕ್ರೂರಿ ಅನ್ಬೇಕೋ ಅಥವಾ ದಯಾಮಯ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ದಿಲೀಪ್ ರಾಜ್ ಸರ್ ಬಗ್ಗೆ ನಿಮಗೇನು ಗೊತ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಸೋ ಮಚ್.